ಯಾಕೋ ಅಪ್ಪ ಅಮ್ಮ ತುಂಬಾ ನೆನಪಿಗಾಗತ್ತಾರ, ತುಂಬಾ ನೋಡಬೇಕು ಅಂತ ಅನ್ಸಕತ್ತೈತಿ. ಆದ್ರೆ ಯಾವಾಗ ಹೋಗ್ಲಿ ಏನು ಒಂದು ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮಂಗೆ ನಾನು ಹೊಟ್ಟೆಲಿ ಅದನ್ನಂತ ಹೇಳಬೇಕು ಅಂತ ಅಂದ್ಕೊಂಡೇನಿ. ಆದ್ರೆ ಫೋನ್ ಹಚ್ಚಿದ್ರೆ ಫೋನು ಅವ್ರಿಗೆ ಹೋಗತ್ತಿಲ್ಲ. ಅವ್ರಿಗೆ ಏನಾಗೈತೆ ಅಂತ ಗೊತ್ತಿಲ್ಲ. ನಾನು ಹೋಗಲೇಬೇಕು. ಇವ್ರಿಗೆ ಹೇಳಿದ್ರೆ ಇವ್ರು ಕರ್ಕೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ಮಾತು ಹೇಳಿ ನೋಡ್ತೇನೆ. ಅವ್ರು ಬಂದ್ರೆ ಅವ್ರಿಗೆ ಹೇಳ್ತೇನೆ ನನ್ನ ಒಂದ್ಸರಿ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಅಂತ. ಏನು ಹೇಳ್ತಾರ ನೋಡಬೇಕು. ಮಧು, ಏನು ಯೋಚನೆ ಮಾಡತಿ? ಅಯ್ಯೋ ರೀ, ಬಂದ್ರ? ನಿಮಗೆ 100 ವರ್ಷ ಆಯಸ್ಸು. ಇವಾಗ ತಾನೇ ನಿಮ್ಮನ್ನ ನೆನೆಸ್ಕೋತಾ ಇದ್ದೆ. ನೆನೆಸೋ ಅಷ್ಟರಲ್ಲಿ ನೀವೇ ಬಂದಿದ್ದೀರಾ. ಥ್ಯಾಂಕ್ ಗಾಡ್. ಅದು ಏನಂತ ಅಂದ್ರೆ ನಾನು ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ಸತ್ತಿತ್ತು. ಅದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಿ. ಈಗ ನಾನು ಬಸ್ರಿ ಅಲ್ಲ, ಅವ್ರಿಗೆ ಈ ವಿಷಯನ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಅದಕ್ಕಾಗಿ ನಾನೇ ಹೋಗಿ ಅವ್ರಿಗೆ ಹೇಳಬೇಕು ಅಂತ ಅನ್ಕೊನಿ. ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಿಮ್ಮನ್ನ ಕೇಳಬೇಕು ಅಂತ ಅನ್ಕೊಂಡ. ಇವಾಗ ಅದು ನಿಮ್ಮನ್ನು ನೆನೆಸ್ಕೊಂಡು ಅಷ್ಟಾಗ ನೀವೇ ಪ್ರತ್ಯಕ್ಷ ಆಗ್ಬಿಟ್ಟರಿ. ನಿಮ್ಗೆ 100 ವರ್ಷ ಆಯಸ್ ನೋಡ್ರಿ. ಅಲ್ಲ, ಇಬ್ರು ಸೇಮ್ ಒಂದೇ ಥರ ಯೋಚನೆ ಮಾಡಿವಲ್ಲ. ನಾನು ಹಂಗೆ ಯೋಚನೆ ಮಾಡಿದ್ನಿ. ಏನು ಯೋಚನೆ ಮಾಡಿದ್ನಿ ಗೊತ್ತಾ? ನಿನ್ನನ್ನು ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊನಿ. ಆದ್ರೆ ನೀನು ಹಾಗೆ ಅನ್ಕೊಂಡಿದ್ದಿ. ನಿಜವಾಗ್ಲೂ ನಾವಿಬ್ರು ಒಂದೇ ಥರ ಯೋಚನೆ ಮಾಡ್ತೀವಿ ಅಲ್ಲ? ಹೌದಾ? ನಿಜವಾಗ್ಲೂನಾ? ನೀವು ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ? ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿರಿ. ನಿಜವಾಗ್ಲೂ ನಿಮ್ಮಂಥ ಗಂಡ ಸಿಗಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತು. ನಿಮ್ಮಂಥ ಗಂಡ ಸಿಗಬೇಕಾದ್ರೆ 7 ಜನ್ಮಕ್ಕೆ ಪುಣ್ಯ ಮಾಡಿರಬೇಕು. ಆದರೆ ನಾನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ರೂ ಗೊತ್ತಿಲ್ಲ. ನಿಮ್ಮಂಥ ಗಂಡ ನನಗೆ ಸಿಕ್ಕಿದ್ದಾರೆ. ದೇವ್ರಂಥ ಗಂಡ ಸಿಕ್ಕಿದ್ದೀನಿ. ನನಗೂ ನೀನು ದೇವ್ರಂತ ಹೆಂಡತಿ ಸಿಕ್ಕಿದಿ. ನಿನ್ನಂತ ಹೆಂಡತಿ ಸಿಗ್ಬೇಕಾದ್ರೆ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ ಏನು ಅಲ್ವಾ? ಮತ್ತೆ ಸರಿ ಸರಿ, ಹಾಗಾದ್ರೆ ನಾನು ಈ ಅಡುಗೆ ಎಲ್ಲ ಮಾಡಿ ಹೋಗಿ ರೆಡಿ ಆಗ್ಲಾ? ಅಲ್ಲ ಮಧು, ಇವಾಗ ಆದ್ರೆ ನಿನ್ಗೇನು ಕಡಿಮೆ ಆಗೈತಿ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಈ ಸೀರಿಯಲಿ. ನನಗಂತೂ ಹಾಗೆ ನೋಡಿದ್ರೆ ಗಟ್ಟಿಯಾಗಿ ಬಂದು ತಪ್ಕೊಂಡ್ಬಿಡೋಣ ಅಂತ ಅನಿಸ್ತೈತಿ. ಆದರೆ ಇದು ಅಡುಗೆ ಮನೆ. ಹಂಗೆ ಅಪ್ಪ ಬರ್ತಿರ್ತಾನು, ತಂಗಿ ಬರ್ತಿರ್ತಾಳು, ಅಮ್ಮ ಬರ್ತಿರ್ತಾಳು. ಮೊದಲೇ ಅಮ್ಮ ಮನೆ ಬಂದು ನೋಡಿನೇ ಅಂದಿದ್ದಾಳು, ಅಯ್ಯೋ ನಿಮಗೆ ರೂಮ್ ಗೀಮ್ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ಎಲ್ಲಿ ಸುಮ್ಮನೆ ಬೇಡ, ಹೆಂಗೋ ಇವಾಗ ನೀನು ರೆಡಿ ಆಗಕ್ಕೆ ಬರ್ತೀನಿ ಅಂದ್ಯಲ್ಲ, ಬಾ ಅಲ್ಲೇ ನಿನಗೆ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಪಪ್ಪಿ ಕೊಡ್ತೀನಿ. ಅಯ್ಯೋ ಸಾಕು ಸುಮ್ಮನಿರ್ರಿ. ಏನ್ರಿ ನೀವು ಎಲ್ಲಂದ್ರೆ ಅಲ್ಲೇ ಚಾಲೂ ಮಾಡಿಬಿಡ್ತೀರಲ್ಲ. ಸರಿ ಸರಿ ನಡೀರಿ. ಅತ್ತೆಗೆ ಹೇಳ್ತೀನಿ ಒಂದು ಮಾತು. ಅತ್ತೆಗೆ ಹೇಳಿ ಆಮೇಲೆ ಹೊರಡೋಣ. ಅಮ್ಮಂಗ ಸರಿ ತಡಿ, ಅಮ್ಮನ ಇಲ್ಲೇ ಕರಿತೀನಿ. ಅಮ್ಮ ಅಮ್ಮ. ಏನಪ್ಪ ಕರೆದಿರೋದು? ಏನಾದರೂ ಬೇಕಾಗಿತ್ತೇನ? ಏನಿಲ್ಲ ಅಮ್ಮ, ಅದು ನಿಂಗೊಂದು ವಿಷಯ ಹೇಳಿ ಏನು ಹೇಳ್ತೀನಿ ಅಂತ ಕೇಳೋದಿತ್ತು, ಅದಕ್ಕಾಗಿ ಕರೆದ್ನಿ. ಅದು ಅಮ್ಮ, ಇವತ್ತು ನಾನು ಮತ್ತು ಮಧು ಅವರು ತವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಆಕೆ ಬಸ್ರಾದಾಗಿಂದ ಎಲ್ಗೂ ಹೋಗೇ ಇಲ್ಲ. ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗಬೇಕು, ಅವ್ರಿಗೂ ಕೂಡ ಹೇಳಬೇಕು ಅಂತ ಆಕೆಗೂ ಆಸೆ ಆಗೈತಿ. ಆಕೆ ಆಸೆನ ನಿರಾಸೆ ಮಾಡಬಾರ್ದು ಅಂತ ನಾನು ಇವತ್ತಿನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೀನಿ. ನೀವೇನು ಹೇಳ್ತೀರಿ? ಕರ್ಕೊಂಡು ಓ ಅವ್ರ ಅಮ್ಮನ ಮನೆಗೆ ಹೋಗಿ ಬರಬೇಕು ಅಂತ ಅನ್ಕೊಂಡ್ರಿ? ಆಯ್ತಪ್ಪ, ಅನ್ಕೊಂಡ್ ಮೇಲೆ ಹೋಗಿ ಬರ್ರಿ. ಮತ್ತು ನಮ್ಮನ್ನ ಕೇಳಕತ್ತೀರಿ? ಸುಮ್ಮನೆ ಮೇಲಿನ ಮಾತಿಗೆ ನಮ್ಮನ್ನು ಕೇಳಬೇಕು ಅಂತ ಕೇಳಕತ್ತೀರಿ ಅಲ್ಲ? ಅಯ್ಯೋ ಅತ್ತೆಗೆ ನಾ ಅಮ್ಮನ ಮನೆಗೆ ಹೋಗೋದು ಇಷ್ಟ ಇಲ್ಲ. ಯಾಕೆ ಅತ್ತೆ ಹಿಂಗೆ ಮಾತಾಡತ್ತಾರ? ಏನಾದರೂ ಆಗಲಿ, ಹ್ಞೂ ಅಂದರೆ ಸಾಕಪ್ಪ ದೇವ್ರೆ, ಹೋಗಿ ಬಾ ಅಂತ ಹೇಳೋ ಥರ ಮಾಡೋ ದೇವ್ರೆ. ಯಾಕಮ್ಮ ಏನಾಯ್ತು ಈ ಥರ ಅಂತ ಇದೆಯಲ್ಲ? ಹೋಗೋದು ಬೇಡವಾ? ಅಯ್ಯೋ ಶಿವನ, ನಾನೆಲ್ಲಿ ಬೇಡನಪ್ಪ. ಹೋಗಿ ಬಾರೋ, ಆರಾಮಾಗಿ ಕರ್ಕೊಂಡು ಕಸ ಹೋಗಿ ಬಾ ಅಂತ ಹೇಳಿನಿ. ನಾನೇನಾದರೂ ಬ್ಯಾಡ ಅಂತ ಹೇಳಿದ್ನೇನು? ಇಲ್ಲ, ನಾನೇನು ಬ್ಯಾಡ ಅಂದಿಲ್ಲಲ್ಲ. ಹೋಗಿ ಬಾ. ಈ ಟೈಮ್ದಾಗ ಆಕೆ ಹೇಳಿದ್ದನ್ನ ಕೇಳ್ಬೇಕಲ್ಲ. ಮತ್ತೆ ಹೋಗಿ ಬಾ ಆರಾಮಾಗಿ ಹೋಗಿ ಬಾ. ಅತ್ತಿ, ನೀವು ಹೋಗಿ ಬಾ ಅಂತ ಹೇಳಿದ್ ಕೇಳಿ ನನಗೆ ಭಾಳ ಖುಷಿ ಆಯಿತು ಅತ್ತಿ. ಥ್ಯಾಂಕ್ಸ್ ಅತ್ತಿ. ಅದು ನೀವು ಬ್ಯಾಡ್ ಅಂತಾರೇನೋ ಅಂತ ಅಂದ್ಕೊಂಡಿದ್ನಿ. ಅವತ್ತ ನೀವು ಹೋಗೋಣಂದಿದ್ರಿ, ನೀವು ಬರ್ತಾರೆ ಅತ್ತಿ? ಅಯ್ಯೋ ಇಲ್ಲವಾ, ನನಗೆ ತಲೆ ಒಂದು ಭಾಳ ನುಸಾಕತ್ತದ. ಅದಕ್ಕೆ ನಾನು ಮನ್ಯಾಗ ರೆಸ್ಟ್ ಮಾಡ್ತೇನೆ. ಬೇಕಿದ್ರ ನಿನ್ನ ನಾದ್ನಿನ ಕರ್ಕೊಂಡು ಹೋಗಿ ಬಾ. ಬರ್ತಾವ ನೋಡು, ಆಕೆ ಖಾಲಿ ಇರ್ತಾಳ ಮನ್ಯಾಗ, ಕರ್ಕೊಂಡು ಹೋಗಿ ಬಾ. ಅದು ಆಕೆ ಈಗ ಕಾಲೇಜ್ಗೆ ಹೋಗ್ತಾ ಅಲ್ರಿ ಅತ್ತಿ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೂರು ಕೂಡಿ ಹೋಗಿ ಬರ್ತಿದ್ವಿ. ನೀವು ಮತ್ತು ತಲೆನೂ ಸಹ ತನ್ನತ್ತೀರಿ. ಮತ್ತು ಇವಾಗ ನಾವಿಬ್ಬರ ಹೋಗಿ ಬರೋಣ ಅತ್ತೆ? ಹೋಗಿ ಬರ್ರಿ ಆರಾಮಾಗಿ ಹೋಗಿ ಬರ್ರಿ. ನಿಮ್ಮ ಜೊತೆ ನಾನೆಲ್ಲಿ ಬರಲಿ? ಅವ್ರ ಮಕ್ಕಗಳನ್ನ ನೋಡಿದ್ರೆ ನನಗೆ ಮೈ ಎಲ್ಲ ಉರಿತತಿ. ಏನಮ್ಮ ಏನಾದ್ರು ಅಂದಿ? ಅಯ್ಯೋ ನಾನೇನಲ್ಲಪ್ಪ, ಹೋಗಿ ಬಾ ಅಂತ ಹೇಳಿನಿ. ಸರಿ ಹೋಗಿ ಬರ್ರಿ, ನಾನು ಸ್ವಲ್ಪ ಕೆಲಸ ಐತಿ. ಒಂದಿಟ ಗುಳಿಗೆ ಹಾಕೊಂಡ ಅದನ್ನ ಮುಗಿಸಿ ಮಲ್ಕೋತಾನೆ. ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಅಯ್ಯೋ ಶಿವನ, ಥ್ಯಾಂಕ್ಸ್ ಯಾಕಪ್ಪ? ನಿನ್ನ ಹೆಂಡತಿ ಕರ್ಕೊಂಡ ಅಕ್ಕಿ ಮನೆಗೆ ಹೋಗಾಕ ನನ್ನ ಪರ್ಮಿಷನ್ ಕೇಳೋದಲ್ದ ಮತ್ತೊಳ್ಳಿ ಥ್ಯಾಂಕ್ಸ್ ಬೇರೆನಾ? ಆದರೂ ಅತ್ತಿ ಯಾಕೋ ರೀ ಮಾತಾಡೋದು ನನಗೆ ಒಂಥರ ಒಗಟೊಗಟಂಗೆ ಅನ್ಸಕತ್ತತಿ. ನಾನು ಹೋಗ್ಲಾ ಬೇಡ ಹೇಳಿ ಅತ್ತಿ. ಮತ್ತು ಸುಮ್ಮನೆ ಹೋದ್ಮೇಲೆ ನಿಮ್ಗೆ ಬೇಜಾರಾಗಬಾರ್ದಲ್ಲ.
ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗಲ್ಲ ಅತ್ತೆ. ಹೋಗಲ್ಲ. ನನ್ನ ಇಷ್ಟ ಕಷ್ಟ ಕೇಳಿ ಹೋಗ್ಬೇಕನ್ನೋ ನಿರ್ಧಾರ ಮಾಡಿದ್ರಿ ಇಲ್ಲ ಅಲ್ಲ? ಈಗ ಯಾಕೆ ನನ್ನ ಇಷ್ಟ ಕಷ್ಟ ಕೇಳ್ತೀರಿ? ನೋಡವ, ನೀನು ನಿಮ್ಮ ಅಪ್ಪನ ಮನೆಗೆ ಹೊಂಟಿದಿ, ಬೇರೆ ಎಲ್ಲರೂ ಹೊಂಟಿಯರ, ಹೋಗಿ ಬಾ ಅಂತ ಹೇಳಿದ್ನೆಲ್ಲ ಪದೇ 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 ನನ್ನನ್ನು ಕೇಳಕ್ಕೆ ಹೋಗ್ಬೇಡ. ನೀನು ಪದೇ ಪದೇ ಕೇಳಿದ್ರೆ ನನ್ನ ತಲೆ ಕೆಟ್ಟು ಬಿಡ್ತೈತಿ. ತಲೆ ಕೆಟ್ಟ ಆಮೇಲೆ ನಾನು ಏನು ಮಾಡ್ತಾನಂತ ನನಗೆ ಗೊತ್ತಾಗೋದಿಲ್ಲ ಏನು. ಆಯ್ತು ಬಿಡಮ್ಮ, ಯಾಕೆ ಸಿಟ್ಟು ಮಾಡ್ಕೊತಿದ್ದಿ? ನಾವು ಹೋಗಿ ಬರ್ತೇವೆ. ನಾನು ಆಮೇಲೆ ಕರ್ಕೊಂಡು ಹೋಗಿ ಬರ್ತಾನೋ ಹೇಳೋದಿತ್ತು, ಅದಕ್ಕೆ ಹೇಳಿದ್ವಿ. ಸರಿ ಬಿಡಪ್ಪ, ಹೋಗಿ ಬರ್ರಿ. ಹಾಳಾಗಾಕಿ ಅವ್ರ ಮನೆಗೆ ಹೋಗ್ಕಾಳಂತ. ಅವ್ರ ಮನೆಗೆ ಬರೇ ಹೋಗಕ್ಕೆ ಸಾಯ್ತಾಳ. ಇಲ್ಲಿ ಮನ್ಯಾಗಿಂದ ಕೆಲಸ ಎಲ್ಲ ಮಾಡೋದು ಬಿಟ್ಟು ಅವ್ರ ಮನೆಗೆ ಹೋಗಾಕಿ. ಅವ್ರ ಮನೆಗೆ ಕುನ್ಕೋಂತ ಕುನ್ಕಲ್ಗಿತ್ತಿ ಹಂಗೆ. ಸರಿ ಮಧು, ನೀನು ತಯಾರಾಗು. ನಾನು ಸ್ವಲ್ಪ ಇದು ಅವಾಗ ಗುಳಿಗೆ ತಂದು ಕೊಡ್ತೇನೆ. ಚೆಲ್ಲು ಸಾತ ನಾ ತಗೋ ಮತ್ತೆ ಹಿಂದಾಗಡೆ ನಾವು ಹೋದ್ಮೇಲೆ ಬೈಕೊಂತ ಕುಂದ್ರಬಾರ್ದಲ್ಲ, ಅದಕ್ಕೆ ಗುಳಿಗೆ ತೊಗೊಂಡು ಬರ್ತೀನಿ. ನೀನು ಅಷ್ಟಾಗ ರೆಡಿ ಆಗ, ಸರಿನಾ? ಸರಿ ರೀ. ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡ್ಲಾ? ಅಯ್ಯೋ ಬಾ ಕುಂದ್ರು ಸುಮ. ಏನು ಕೇಳು? ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಿ? ಅದಕ್ಕೆ ನಾನು ಮನ್ಸಾರೆ ಮಾತಾಡೋದು ನಿಮ್ಮ ಜೊತೆ ಅಷ್ಟೇ. ಏನಂತಂದರೆ ನನ್ಗೆ ಕನಸಲ್ಲಿ ಮಾಮ ಬಂದು ಕಾಡ್ತಾ ಇದ್ದಾನೆ. ಬಂದು ಮುದ್ದು ಕೊಟ್ಟಿರೋ ಹಾಗೆ ಹಾಗೆ ಹೀಗೆ ಮಾಡ್ತಾ ಇದ್ದಾನೆ. ಯಾರೋ ನನಗೆ ಏನೋ ಮಾಡಿದಾರೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಅಲ್ಲ, ಈಗ ಪ್ರೀತಿ ವಶೀಕರಣ ಅನ್ನೋ ಥರ ಮಾಡ್ತಾರಲ್ಲ, ಆ ರೀತಿ ಏನಾದರೂ ನನ್ನ ಯಾರಾದರೂ ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಭಯ ಆಗ್ತಾ ಇದೆ. ಅದಕ್ಕೆ ಇಲ್ಲ ಅಂದರೆ ನಾನು ಅವ್ರನ್ನ ಪ್ರೀತಿನೇ ಮಾಡ್ತಾ ಇಲ್ಲ. ಮೊನ್ನೆ ತಾನೇ ಬೈದಿದ್ದೀನಿ, ಆದರೆ ಇವಾಗ ನನಗೆ ಕನ್ಸಲ್ಲಿ ಅವ್ರು ಬರೋದು, ನಾನು ಅವ್ರನ್ನ ಇಷ್ಟಪಡೋದು, ಈ ರೀತಿ ಎಲ್ಲ ನನಗೆ ಯಾಕೋ ಅನಿಸ್ತಾ ಇದೆ. ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಅನಿಸ್ತಾ ಇದೆ ಅಂತ ನಂಗೆ ಒಂಚೂರು ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನು ಹೇಳ್ತಾ ಇದೆಯಾ ಸುಮಾ? ನಿಜ ಹೇಳ್ತಾ ಇದೆಯಾ? ನಿನ್ನ ಕನಸಲ್ಲಿ ಅವನು ಬಂದು ಕಾಡ್ತಾ ಇದ್ದಾನ? ಸುಪ್ರೀತ್ ಯಾಕೆ ನಿನ್ನ ಕನಸಲ್ಲಿ ಬರ್ತಾ ಇದ್ದಾನೆ? ನನಗೂ ಗೊತ್ತಿಲ್ಲ. ಅದಕ್ಕೆ ನನಗೆ ಅವ್ನು ಕಂಡ್ರೇ ಇಷ್ಟ ಇಲ್ಲ. ಆದರೆ ಇವಾಗ ಅವನ್ನ ನಾನು ಪ್ರೀತಿ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಬರೀ ನನಗೆ ಅವನೇ ಬೇಕು ಅಂತ ಅನಿಸ್ತಾ ಇದೆ. ನಾನು ಅವನ ಮದುವೆ ಆಗಬೇಕು ಅಂತ ಅನಿಸ್ತಾ ಇದೆ. ನಾನು ಈ ರೀತಿಯೆಲ್ಲ ಅನ್ಕೋತಾ ಇದ್ದೀನಿ ಅಂತ ನನಗೆ ಗಾಬರಿ ಆಗ್ತಾ ಇದೆ. ಅದಕ್ಕೆ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ. ನನಗೇನಾದರೂ ಆಗಿರ್ಬೋದಾ? ಅದಕ್ಕೆ ನನಗೆ ಅವನಂತ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಆದರೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಪೂರ್ತಿ ಏನಾದರೂ ಅವ್ನ ವರ್ಷದಲ್ಲಿ ಬಿದ್ದುಬಿಟ್ರೆ ಅಂತ ಇವತ್ತು ನಿಮ್ಗೆ ನಾನಿನ್ನು ಇದರಲ್ಲೇ ಬಂದು ಹೇಳ್ತಾ ಇದ್ದೀನಿ. ಅದಕ್ಕೆ ಪ್ಲೀಸ್, ನಾನು ಅವರನ್ನು ಪ್ರೀತಿ ಮಾಡೋ ಥರ ಆಗ್ತಾಯಿದೆ, ಅದನ್ನು ತಡೀರಿ. ಅದಕ್ಕೆ ನನ್ನ ಕನಸಲ್ಲಿ ಬಂದು ದಿನ ಕಾಟ ಕೊಡ್ತಾ ಇದ್ದಾರೆ. ಮತ್ತು ನಾನೇ ಹೋಗಿ ಅವ್ರಿಗೆ ಪ್ರೀತಿ ವೇದನೆ ಮಾಡೋ ಥರ ನನಗೆ ಆಗ್ತಾಯಿದೆ. ನಾನೇ ಹೋಗಿ ಅವ್ರಿಗೆ ಪ್ರಪೋಸ್ ಮಾಡಬೇಕು. ನಾನು ಅವ್ರ ಜೊತೆಗೆ ಒಂದಿನ ಕಳಿಬೇಕು, ಅಲ್ಲೇ ಇರಬೇಕು, ಅವ್ರ ಜೊತೆನೇ ಇರಬೇಕು, ನಾನು ಅವ್ರನ್ನ ಮದುವೆ ಆಗಬೇಕು. ಈ ರೀತಿಯೆಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಈ ರೀತಿಯೆಲ್ಲ ಅನ್ನಿಸ್ತಾ ಇದೆ. ನನಗೆ ಯಾಕೆ ಈ ರೀತಿಯೆಲ್ಲ ಅನ್ನಿಸ್ತಾ ಇದೆ ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿ ಅದಕ್ಕೆ ಇದನ್ನ ಯಾಕೆ ಹೇಳಬೇಕು ಅಂತ ನನಗೆ ಗೊತ್ತಾಗದೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನ್ನ ಜೀವನನ ನಿಮ್ಮ ಕೈಗೆ ಒಪ್ಸಿದ್ದೀನಿ. ನನ್ನನ್ನು ಕಾಪಾಡೋದು ನೀವೇ. ಅದಕ್ಕೆ ಅಂದ್ರೆ ನಿನಗೆ ಅವನು ಏನಾದರೂ ವಶೀಕರಣ ಅದು ಏನಾದರೂ ಮಾಡಿಸಿದಾನ? ಅವಳೇ ನನ್ನನ್ನು ಪ್ರೀತಿ ಮಾಡೋ ಥರ, ಅವಳೇ ಬರೋ ಥರ ಏನಾದರೂ ಮಾಡಿದಾನ? ಇಲ್ಲ ಅಂದರೆ ನೀನು ಅವ್ನ ಬುಟ್ಟಿಗೆ ಬೀಳ್ತಾನೆ ಇರಲಿಲ್ಲ. ಅವ್ನು ಕೊಟ್ಟಿರೋದು ಏನಾದರೂ ತಿಂದ್ಯಾ? ಹೌದು. ಅದಕ್ಕೆ ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಪ್ರಸಾದನ ಅವನೇ ಕೊಟ್ಟ. ಕೊಟ್ಟಿರೋ ಪ್ರಸಾದ ದೇವ್ರ ಪ್ರಸಾದ ಅಲ್ಲ ಅಂತ ಬಿಸಾಕಬಾರ್ದು ಅಂತ ತಿಂದೆ. ಅದಕ್ಕೆ ಅದು ತಿಂದಾಗಿಂದ ಅವನೊಂದು ಮಾತು ಅಂದ ನನಗೆ, ನೀನಾಗೆ ಬಂದು ನಾನು ಪ್ರಪೋಸ್ ಮಾಡ್ತೀಯ, ನೀನೇ ಬಂದು ನನ್ನ ಜೊತೆಗೆ ಇರ್ತೀಯ, ನೀನೇ ಬೇಕು ಅಂತ ನಾನು ಹಿಂದೆ ಬಿದ್ದು ಸಾಯ್ತೀಯ ಅಂತ ಅಂದ. ನನಗೆ ಅದಕ್ಕೆ ಇವತ್ತು ಅದು ಯಾಕೋ ಅದೇ ರೀತಿ ಅನಿಸ್ತು. ಕನ್ಸಲ್ಲಿ ಬೇರೆ ಆ ರೀತಿ ಆಗಿತ್ತಲ್ಲ, ಅದಕ್ಕೆ ಇದನ್ನ ನಿಮ್ಮ ಹತ್ರ ಹೇಳಲೇಬೇಕು ಅಂತ ಓಡಿ ಬಂದೆ. ಮತ್ತು ಇನ್ನೊಂದು 2 ದಿನದಲ್ಲಿ ನಾನು ಏನಾದರೂ ಪೂರ ಅವನು ವಚನ ಆಗಿಬಿಟ್ರೆ ಇದನ್ನು ಯಾರ್ದು ಮುಂದೆ ಹೇಳೋಕ್ಕೆ ಆಗಲ್ಲ. ಆಮೇಲೆ ಎಲ್ಲರೂ ನಾನಾಗೆ ಹೋಗಿ ಅವನ ಮದುವೆ ಅದೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ವಿಷಯ ನಿಮಗೆ ಹೇಳಿನೇ ಆಮೇಲೆ ನಾನು ಮುಂದಿನ ನಿರ್ಧಾರ ನೀವೇ ತಗೊಳ್ಳಿ ಅಂತ ಸುಮ್ಮನೆ ಆದೆ. ಅದಕ್ಕೆ ಅವನು ಇಷ್ಟೆಲ್ಲ ಉಪಾಯ ಮಾಡಿದಾನ. ಅವನು ಈ ಉಪಾಯ ಈಡೇರೋ ಆಗ ನಾನು ಬಿಡಲ್ಲ. ಅದು ಹೇಗೆ ಈಡೇರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಅವನು ಕನಸು ಕಾಣಬೇಕು. ಅವನು ಅಂದ್ಕೊಂಡಿರೋದು ಯಾವುದು ಆಗದಿರೋ ರೀತಿ ನಾನು ಮಾಡ್ತೀನಿ. ನೀನು ಏನು ಯೋಚನೆ ಮಾಡಬೇಡ. ನೀನು ಇಷ್ಟು ಹೇಳಿದೆಯಲ್ಲ, ನನಗಷ್ಟೇ ಸಾಕು. ನೀನು ಏನಾದರೂ ಇದು ಹೇಳಿಲ್ಲ ಅಂದಿದ್ರೆ ನೀನನ್ನು ಮದುವೆ ಮಾಡ್ಕೊಡೋಕೆ ಒಪ್ಕೊಂಡ್ರೆ ನಾನು ಅದಕ್ಕೆ ಸುಮ್ಮನೆ ಒಪ್ಕೋಬೇಕಾಗಿತ್ತು. ಯಾಕಂದರೆ ನೀನು ಹ್ಞೂ ಅಂದಿರ್ತಿದ್ಯಲ್ಲ ಅದಕ್ಕೆ. ಆದರೆ ಇವಾಗ ನೀನು ಇಷ್ಟ ಇಲ್ಲ ಅಂತ ಹೇಳಿದೆಯಲ್ಲ, ಹೇಗಾದರೂ ಆಗಲಿ ಏನಾದರೂ ಆಗಲಿ ನಾನು ಇದಕ್ಕೊಂದು ಪರಿಹಾರನ ಕಂಡುಹಿಡಿತೀನಿ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ಆರಾಮಾಗಿ ಇರು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿರಿ. ನಮ್ಮ ವೀಡಿಯೋಸ್ ಹೆಂಗೆ ಬರ್ತವೆ ನೋಡಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನೇ ಅದು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ
ಪ್ಲೀಸ್ ಇನ್ನೂ ವ್ಯೂಸ್ ಜಾಸ್ತಿ ಬರಲಿ. ಒಂದ್ಸರಿ ವ್ಯೂಸ್ ಜಾಸ್ತಿ ಬರುತ್ತೆ, ಒಂದ್ಸರಿ ಕಡಿಮೆ ಬರುತ್ತೆ. ಒಂದೇ ಲೆವೆಲ್ಗೆ ವ್ಯೂಸ್ ಏನಿಲ್ಲ ಅಂದ್ರೆ ಒಂದು 5,000 ಬರೋ ಥರ ಆಗಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.